ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೆಯ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ನಮ್ಮ ಇಳಕಲ್ ನಗರದ ಪ್ರತಿಷ್ಠಿತ ದಲಿತ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶರಣಪ್ಪನ ಅಮ್ದಾಳ್ ಅವರು ಮತ್ತು ನಮ್ಮ ನಗರಸಭೆಯ ಸದಸ್ಯರಂತ ಸುರೇಶ್ ಜಂಗ್ಲಿ ಅವರು, ನಮ್ಮ ಅಬ್ಬು ಚಲ್ವಾದಿ ಅವರು, ಪ್ರವೀಣ್ ಹೊಳಿ ಅವರು ಮತ್ತು ಯುವರಾಜ್ ಚಲ್ವಾದಿ ಅವರು ಒಂದು ಎಲ್ಲರ ನೇತೃತ್ವದಲ್ಲಿ ಇವತ್ತು ಬೃಹತ್ ಒಂದು ಬೈಕ್ ರ್ಯಾಲಿಯನ್ನ ಮಾಡಿ ಇವತ್ತು ಇಳಕಲ್ ನಗರದ ಪ್ರಮುಖ ಬೀದಿಯಲ್ಲಿ ಇವತ್ತು ಅಲ್ಲಿ ಬರುವಂತ ಎಲ್ಲ ನಾಡಿನ ಹೆಸರಾಂತ ದಿಗ್ಗಜರ ಒಂದು ವೃತ್ತಕ್ಕೆ ಇವತ್ತು ಹಜರತ್ ಟಿಪ್ಪು ಸುಲ್ತಾನ್ ಅವರ ವೃತ್ತಕ್ಕೆ ನಾವು ಬಂದಿದ್ವಿ, ಬಸವೇಶ್ವರ ವೃತ್ತಕ್ಕೆ ಹೋಗಿದ್ವಿ ಮತ್ತು ಸನ್ಮಾನ್ಯ ಲಿಂಗೈಕ್ಯ ಮಾಜಿ ಮುಖ್ಯಮಂತ್ರಿಗಳಂತ SR ಖಂಡ್ಗೆ ಅವರು ಮತ್ತೆ SR ಕಾಶ್ಯಪ್ ಅವರ ವೃತ್ತಕ್ಕೆ ಇವತ್ತು ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರ ಹಾಗೂ ಡಾಕ್ಟರ್ ಬಾಬಾ ಜಗಜೀವನ್ ಅವರನ್ನು ಕೂಡ ಇವತ್ತು ಮಾಲಾರ್ಪಣೆಯನ್ನು ಮಾಡಿ ಇವತ್ತು ಅದ್ದೂರಿಯಾಗಿ ಈ ಒಂದು ಜಯಂತ್ಯೋತ್ಸವವನ್ನು ನಾವು ಇವತ್ತು ಎಲ್ಲರ ಒಡನೆ ಎಲ್ಲ ಸಮುದಾಯದ ಮುಖಂಡರ ಒಳಗೆ ಇವತ್ತು ನಾವು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಭಾರತ ದೇಶಕ್ಕೆ ಇವತ್ತು ಮನುಷ್ಯ ಕುಲಕ್ಕೆ ಇವತ್ತು ಸಮಾನತೆಯನ್ನ ಕೊಟ್ಟಂತ ಒಬ್ಬ ಮಹಾನ್ ಹರಿಕಾರ. ಇವತ್ತು ನಾವು ಸಂವಿಧಾನದ ಇರದೇ ಇದ್ರೆ ನಾವು ಯಾವ ಹುದ್ದೆಯಲ್ಲಿ ಕೂಡ ಇರೋದಕ್ಕೆ ಅರ್ಹರಾಗ್ತಿದ್ದಿಲ್ಲ. ಆ ಸಂವಿಧಾನದಿಂದನೇ ನಾವು ಇವತ್ತು ಭಾರತ ದೇಶದ ಏನು ಜಾತ್ಯತೀತ ತಳಹಾದಿ ಮೇಲೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವೆಲ್ಲರೂ ಒಂದಾಗಿ ಅಣ್ಣತಮ್ಮಂದರಾಗಿ ಜೀವಿಸುವಂತದ್ದು ಒಂದು ಶಕ್ತಿಯನ್ನು ಕೊಟ್ಟಂತ ಮಹಾನ್ ನಾಯಕ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೋ ಮಾತನ್ನು ನಾವೆಲ್ಲರೂ ಒಪ್ಕೊಂಡು ನಡಿಬೇಕು. ಯಾಕಂದ್ರೆ ಈ ಸಂವಿಧಾನದ ಇರದೇ ಹೋದ್ರೆ ನಮ್ಗೆ ಯಾರಿಗೂ ಕೂಡ ಹಕ್ಕೇ ಸಿಗ್ತಾ ಇರಲಿಲ್ಲ. ಇವತ್ತು ನಮಗೇನೇ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೀವಿ ನಾವು, ಮಾನವೀಯ ಮೌಲ್ಯಗಳು, ಇವತ್ತು ಮಾನವೀಯ ಹಕ್ಕುಗಳನ್ನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನ ನಾನು ಇಡೀ ಹುನಗುಂದ ಮತಕ್ಷೇತ್ರಕ್ಕೆ ಮತ್ತು ಇಡೀ ನಾಡಿನ ಸಮಸ್ತ ಜನತೆಗೆ ನಾನು ಇವತ್ತು ಬಹಳ ಆದರವಾಗಿ ಅವರಿಗೆ ನಾನು ಶುಭಾಶಯಗಳನ್ನ ಇವತ್ತು ಹೇಳಕ್ಕೆ ಇಚ್ಛೆ ಮಾಡ್ತೇನೆ.